ಇನ್ನು ಮೈತ್ರಿಯ ನಾಯಕರಾಗಿರುವಂತ ಕುಮಾರಸ್ವಾಮಿ ಅವರು ಕೂಡ ಈಗ ಆಕ್ರೋಶವನ್ನ ಹೊರಹಾಕಿದರೆ ಎಸ್ ಟಿ ಸೋಮಶೇಖರ್ ಅವರ ಈ ನಡೆಗೆ, ಕ್ರಾಸ್ ಔಟಿಂಗ್ ಬಗ್ಗೆ. ಸೋಮಶೇಖರ್ ನಡೆ ನಿರೀಕ್ಷಿತವೇ ಆಗಿತ್ತು ಅಂತೇಳಿ 100% ಅದು ನಿರೀಕ್ಷಿತಾನೆ. ಸೋಮಶೇಖರ್ ಹೆಬ್ಬಾರನ್ನ ಕಾಂಗ್ರೆಸ್ ಸಭೆಗೆ ಕರೆದೊಯ್ಯಲಾಗಿತ್ತು. ಇದು ನಮಗೆ ಸೋಲಲ್ಲ, ಇದು ಮೈತ್ರಿಯ ಮೇಲೂ ಪರಿಣಾಮ ಬೀರಲ್ಲ, ಲೋಕಸಭೆಯ ಮೇಲೂ ಪರಿಣಾಮ ಬೀರಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಶಿಕ್ಷಕರ ಚುನಾವಣೆಯಲ್ಲೂ ಆಡಳಿತ ಯಂತ್ರದ ದುರ್ಬಳಕೆ ಆಗಿತ್ತು, ಈಗಲೂ ಆಡಳಿತ ಯಂತ್ರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ನಮ್ಮ ಕುಟುಂಬ ಸೋತಾಗ ಕುಗ್ಗಲ್ಲ, ಗೆದ್ದಾಗ ಹಿಗ್ಗಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕಳೆದ 7-8 ತಿಂಗಳಲ್ಲಿ ಅವರ ನಡವಳಿಕೆಗಳ ಬಗ್ಗೆ ಪ್ರತಿದಿನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ. ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ಚುನಾವಣೆಗಳು, ರಾಜಕೀಯ ಅಂದಮೇಲೆ ಚುನಾವಣೆಗಳು ನಡೆಸಬೇಕು. ಒಂದು ಬಾರಿ ಏರುತ್ತೆ, ಒಂದು ಬಾರಿ ಇಳಿಯುತ್ತೆ. ಅದಕ್ಕೇನು ಬ್ರಹ್ಮನಿರಸನವಾಗಿ ಹೆದರ್ಕೊಂಡು ಕೂರೋ ಪ್ರಶ್ನೆ ಏನಿಲ್ಲ. ನಮ್ಮ ಕುಟುಂಬದಲ್ಲಂತೂ ಸೋಲು ಅಂತಕ್ಕಂಥ ಭಾಳ ನೋಡ್ಬಿಟ್ಟಿದ್ದೇವೆ. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಸೋತಿದ್ದಾರೆ. ಈ ಚುನಾವಣೆ ಸೋಲು ಆಡಳಿತ ಯಂತ್ರದ ದುರುಪಯೋಗ. ಇದು ನಡೆದಿರೋದು ಅದೇ, ಅಲ್ಲಿ ನಡೆದಿದ್ದು ಅದೇ. ಇಲ್ಲಿ ಲೋಕಸಭೆಯ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಉತ್ತರ ಜನ ಕೊಡ್ತಾರೆ. ಸೋತಾಗ ಕುಗ್ಗಿಲ್ಲ, ಗೆದ್ದಾಗ ಹಿಗ್ಗಿಲ್ಲ. ಎರಡೂ ಸಮಯದಲ್ಲೂ ಸಮಚಿತವಾಗಿ ಇದನ್ನು ಸ್ವೀಕಾರ ಮಾಡಿ ನಮ್ಮ ರಾಜಕೀಯ ನಡೆಸ್ತಾ ಇದ್ದೇವೆ.